ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಈ ವಿಡಿಯೋದಲ್ಲಿ ನಾನು ಕಾರ್ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ನ ಈಸಿಯಾಗಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕಾರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕಾರ್ ಬ್ಯಾಟ್ರಿ ಹೆಲ್ತ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಅದೇ ರೀಸನ್ಗೆ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವಿನ್ನೂ ನಮ್ಮ ಟೆಕೀಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಕಾರ್ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ನ ತಿಳ್ಕೊಳ್ಳೋಕ್ಕೆ ಈಸಿಯಾಗಿರೋ ಎರಡು ಮೆಥಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವೆರಡು ಮೆಥಡ್ನ ಯೂಸ್ ಮಾಡ್ಕೊಂಡು ಬ್ಯಾಟ್ರಿ ಯಾವ ರೀತಿ ಇದೆ ಅಂತ ತಿಳ್ಕೊಬೋದು. ಈಗ ಮೊದಲನೇ ಮೆಥಡ್ ಬಂದು, ಈ ಮೆಥಡ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡಿ. ಕಾರ್ ಕೀನ ಆನ್ ಮಾಡಿದ್ರೆ ಕಾರ್ ಡ್ಯಾಶ್ ಬೋರ್ಡಲ್ಲಿ ಬ್ಯಾಟ್ರಿ ಸಿಂಬಲ್ ತೋರಿಸ್ತಾ ಇದೆಯಲ್ಲ ನೋಡಿ. ಈಗ ಕಾರ್ನ ಸ್ಟಾರ್ಟ್ ಮಾಡ್ತೀನಿ. ಕಾರು ಸ್ಟಾರ್ಟ್ ಆದಮೇಲೆ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬಂದು ಆಫ್ ಆಯಿತು. ನಿಮ್ಮ ಕಾರು ಸ್ಟಾರ್ಟ್ ಆಗಿ ರನ್ ಆಗಬೇಕಾದ್ರೆ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದೆ ಅಂದರೆ ಬ್ಯಾಟ್ರಿ ಕನೆಕ್ಟಿವಿಟಿಲಿ ಅವ್ರ ಬ್ಯಾಟ್ರಿಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಬ್ಯಾಟ್ರಿನ ನೀವು ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಕಾರು ಸ್ಟಾರ್ಟ್ ಆಗಬೇಕಾದ್ರೆ ತುಂಬಾ ಕ್ರ್ಯಾಂಕ್ ತೊಗೊತಾ ಇದೆ, ತುಂಬಾ ಟೈಮ್ ತೊಗೊತಾ ಇದೆ ಅಂದರೆ ಬ್ಯಾಟ್ರಿಲಿ ಇಶ್ಯೂ ಇದೆ ಅಂತ ಹೇಳ್ಬೋದು, ಬಟ್ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಡ್ಯಾಶ್ ಬೋರ್ಡಲ್ಲಿ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ತೋರಿಸಿತ್ತಲ್ಲ, ಅದಕ್ಕಿಂತ ಅಕ್ಯುರೇಟ್ ಆಗಿರುತ್ತೆ ಈ ಮೆಥಡ್ ಬಂದು. ಈ ಮೆಥಡ್ನ ಯೂಸ್ ಮಾಡಿಕೊಂಡು ಬ್ಯಾಟ್ರಿ ಯಾವ ರೀತಿ ಇದೆ ಅಂತ ಎಕ್ಸಾಕ್ಟಾಗಿ ಹೇಳ್ಬೋದು. ಅದಕ್ಕೆ ನಾನು ಚೆಕ್ ಮಾಡೋಕ್ಕೆ ಒಂದು ಮಲ್ಟಿಮೀಟರ್ನ ತೊಗೊಂಡಿದ್ದೀನಿ. ಈ ಥರ ಮಲ್ಟಿಮೀಟರ್ ಎಲ್ಲ ಕಡೆನೂ ಈಸಿಯಾಗಿ ಸಿಗುತ್ತೆ, ತುಂಬಾ ಯೂಸ್ಫುಲ್ಲು ಆಗಿರುತ್ತೆ. ಸೊ ಈಗ ಚೆಕ್ ಮಾಡೋಕ್ಕೆ ಮೊದಲನೇದಾಗಿ ಕಾರ್ ಬಾನೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಕಾರ್ ಬಾನೆಟ್ನ ಓಪನ್ ಮಾಡಿದ್ರೆ ಒಳಗಡೆ ಎಕ್ಸೈಡ್ ಬ್ಯಾಟ್ರಿಲಿ ಇದು ನೆಗೆಟಿವ್ ಟರ್ಮಿನಲ್ಲು ಮತ್ತು ಇದು ಪಾಸಿಟಿವ್ ಟರ್ಮಿನಲ್ಲು, ಪ್ಲಸ್ಸು ಮೈನಸ್ ಅಂತಲೂ ಹೇಳ್ಬೋದು. ಈ ಥರ ಟರ್ಮಿನಲ್ ಏನಾದರೂ ನಿಮ್ಮ ಕಾರ್ ಬಾನೆಟ್ನ ಓಪನ್ ಮಾಡಿ ಟರ್ಮಿನಲಲ್ಲಿ ವೈಟ್ ಕಲರ್ ಆರ್ ಗ್ರೀನ್ ಕಲರ್ ಆಕ್ಸಿಡೈಸ್ ಆಗಿದೆ ಅಂದರೆ ಅದನ್ನು ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನೋಡಿ, ಆಕ್ಸಿಡೈಸ್ ಆಗಿದ್ರೆ ಕನೆಕ್ಟಿವಿಟಿ ಸರಿಯಾಗಿ ಆಗ್ತಾ ಇರಲ್ಲ, ಬ್ಯಾಟ್ರಿ ಚಾರ್ಜು ಆಗ್ತಾ ಇರಲ್ಲ, ಬ್ಯಾಟ್ರಿಯಿಂದ ಪವರು ಬರ್ತಾ ಇರಲ್ಲ. ಈ ಕಾರ್ ಬ್ಯಾಟ್ರಿ ಟರ್ಮಿನಲಲ್ಲಿ ಯಾವುದೇ ಥರ ಆಕ್ಸಿಡೈಸೇಷನ್ ಫಾರ್ಮ್ ಆಗಿಲ್ಲ. ಆ್ಯಂಡ್ ಬ್ಯಾಟ್ರಿಲೂ ಲಿಕ್ವಿಡ್ ಬಂದು ಫುಲ್ ಇದೆ. ಇಲ್ಲಿ ಗ್ರೀನ್ ಕಲರ್ ಇತ್ತು ಅಂದರೆ ಒಳಗಡೆ ಓಕೆ ಅಂತ, ರೆಡ್ ಇತ್ತು ಅಂದರೆ ಡಿಸ್ಟಿಲ್ಡ್ ವಾಟರ್ನ ಹಾಕಬೇಕಾಗತ್ತೆ. ಈಗ ಮಲ್ಟಿಮೀಟರ್ನ ತೊಗೊಂಡು ಮೀಟರಲ್ಲಿ DC ವೋಲ್ಟೇಜ್ನ ಸೆಟ್ ಮಾಡ್ತಾ ಇದ್ದೀನಿ. ನಾವು ಮೊದಲನೇದಾಗಿ ಕಾರ್ ಬ್ಯಾಟ್ರಿ ವೋಲ್ಟೇಜ್ನ ಚೆಕ್ ಮಾಡಬೇಕಾಗತ್ತೆ. ಮೀಟರಲ್ಲಿ DC ಅಂತಲೂ ತೋರಿಸ್ತಾ ಇದೆ. ಆ್ಯಂಡ್ ನೀವು ಇದೇ ಮೀಟರ್ನ ತೊಗೊಬೇಕಂತನೂ ಅವಶ್ಯಕತೆ ಇರಲ್ಲ, ಬೇಸಿಕ್ಕು ಸಿಗುತ್ತೆ. ಬೇಸಿಕ್ ತೊಗೊಂಡು ಯೂಸ್ ಮಾಡ್ಕೊಬೋದು. ಬೇಸಿಕ್ ಮೀಟರಲ್ಲಿ 20 ವೋಲ್ಟ್ನ ಸೆಟ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ಲು ಆಗಿರುತ್ತೆ ಈ ಥರ ಮೀಟರು. ಈಗ ಮಲ್ಟಿಮೀಟರ್ನ ಕಾರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕಾರ್ ಆಫ್ ಆಗಿದೆ. ಮಲ್ಟಿಮೀಟರ್ ಇಂದು ರೆಡ್ ಕೇಬಲ್ ಪಾಸಿಟಿವ್ ಟರ್ಮಿನಲ್, ಬ್ಲ್ಯಾಕ್ ಕೇಬಲ್ ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಬೇಕಾಗತ್ತೆ. ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಾವು ಫಸ್ಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಕಾರ್ ಆಫ್ ಆಗಿರಬೇಕಾಗತ್ತೆ. ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ಈ ಕಾರಿಂದ 12.5 ವೋಲ್ಟ್ ಔಟ್ಪುಟ್ ಬರ್ತಾ ಇದೆ. ಕಾರ್ ಆಫ್ ಆಗಿದೆ. ಸೊ ನಿಮ್ಮ ಕಾರಿಂದ ಈ ಥರ ಕನೆಕ್ಟ್ ಮಾಡಿದಾಗ 12 ವೋಲ್ಟ್ಗಿಂತ ಕಡಿಮೆ ಬರ್ತಾ ಇದೆ ಅಂದರೆ ಬ್ಯಾಟ್ರಿಲಿ ಚಾರ್ಜ್ ಕಡಿಮೆ ಇದೆ ಅಂತ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಕಾರಲ್ಲಿರೋ ಯಾವುದಾದ್ರೂ ಎಕ್ವಿಪ್ಮೆಂಟ್ ಕಂಟಿನ್ಯೂಸ್ ಆಗಿ ಬ್ಯಾಟ್ರಿ ಪವರ್ನ ತೊಗೊತಾ ಇರ್ಬೋದು. ಅದಕ್ಕೆ ಬ್ಯಾಟ್ರಿ ವೋಲ್ಟೇಜ್ ಕಡಿಮೆ ಆಗಿರ್ಬೋದು. ನಾವು ಈಗಲೇ ಹೇಳೋಕ್ಕಾಗಲ್ಲ ಬ್ಯಾಟ್ರಿಲಿ ಇಶ್ಯೂ ಇದೆ ಅಂತ. ಒಂದ್ಸರಿ ಬ್ಯಾಟ್ರಿನ ರೀಚಾರ್ಜ್ ಮಾಡಿಸಿ ಟೆಸ್ಟ್ನ ಕಂಟಿನ್ಯೂ ಮಾಡಿ. ಈಗ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ನ ಎಕ್ಸಾಕ್ಟಾಗಿ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ಟೆಸ್ಟ್ ಬಂದು ಮಲ್ಟಿಮೀಟರ್ ಕನೆಕ್ಟ್ ಆಗಿದಾಗ ಕಾರ್ನ ಸ್ಟಾರ್ಟ್ ಮಾಡಿ ಬ್ಯಾಟ್ರಿಲಿ ಎಲ್ಲಿವರೆಗೂ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಅದಕ್ಕೆ ಈಗ ಕಾರ್ನ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ಓಕೆ, ಈಗ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಈ ಕಾರ್ ಸ್ಟಾರ್ಟ್ ಆಗಬೇಕಾದ್ರೆ ವೋಲ್ಟೇಜ್ ಡ್ರಾಪು 10.5 ವೋಲ್ಟ್ವರೆಗೂ ಹೋಗ್ತಾ ಇದೆ. ತುಂಬಾ ಫಾಸ್ಟಾಗಿ ಚೇಂಜ್ ಆಗ್ಬಿಡುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣವೇ ಕಾರ್ ಒಳಗಡೆ ಇರೋ ಆಲ್ಟರ್ನೇಟರು ಕರೆಂಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೇ ಮಲ್ಟಿಮೀಟರಲ್ಲಿ ವೋಲ್ಟೇಜು ಇನ್ಕ್ರೀಸ್ ಆಗ್ತಾ ಇರೋದು. ನೋಡಿ, ಇಲ್ಲಿ ಕಾರ್ ಒಳಗಡೆ ಇಲ್ಲಿ ತಿರುಗ್ತಾ ಇದೆಯಲ್ಲ, ಸ್ಪಿನ್ ಆಗ್ತಾ ಇದೆಯಲ್ಲ, ಇದೇ ಆಲ್ಟರ್ನೇಟರು, ಡೈನಮೋ ಅಂತಲೂ ಹೇಳ್ಬೋದು. ಕಾರು ರನ್ನಿಂಗಲ್ಲಿ ಇರಬೇಕಾದ್ರೆ ಇದೇ ಕರೆಂಟ್ನ ಪ್ರೊಡ್ಯೂಸ್ ಮಾಡೋದು. ಅದಕ್ಕೆ ನೀವು ಕೇರ್ಫುಲ್ಲಾಗಿ ಎಲ್ಲಿವರೆಗೂ ಬ್ಯಾಟ್ರಿ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಬೇಕಾಗತ್ತೆ. ಅವ್ರು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಬಿಡಿ, ಆ ವಿಡಿಯೋನ ರಿವೈಂಡ್ ಮಾಡಿ ಸ್ಲೋಗೆ ಪ್ಲೇ ಮಾಡಿ ಎಲ್ಲಿವರೆಗೂ ಬ್ಯಾಟ್ರಿ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಅಂತ ನೋಡ್ಬೋದಲ್ಲ. ಈ ಥರ ವೋಲ್ಟೇಜ್ ಡ್ರಾಪು ಯಾವ ರೀಸನ್ಗೆ ಆಗ್ತಾ ಇದೆ ಅಂತಲೂ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಕಾರ್ ಸ್ಟಾರ್ಟ್ ಆಗಬೇಕಾದ್ರೆ ಇಂಜಿನ್ನು ಸ್ಪಿನ್ ಆಗಬೇಕಲ್ಲ, ಸ್ಪಿನ್ ಆಗೋಕ್ಕೆ ಸ್ಟಾರ್ಟರ್ ಬಂದು ಇಂಜಿನ್ನ ಸ್ಪಿನ್ ಮಾಡುತ್ತೆ. ಆ ಟೈಮಲ್ಲಿ ಬ್ಯಾಟ್ರಿಯಿಂದ ತುಂಬಾ ಕರೆಂಟ್ನ ತೊಗೊಳುತ್ತೆ. ಈ ಕಾರಲ್ಲಿ 166 ಆ್ಯಂಪ್ಸ್ವರೆಗೂ ತೊಗೊತಾ ಇದೆ. ನೋಡಿ, ಕ್ಲ್ಯಾಂಪ್ ಮೀಟರಲ್ಲೂ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಡೀಸೆಲ್ ಕಾರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ಜಾಸ್ತಿ ಕರೆಂಟ್ನ ತೊಗೊಳುತ್ತೆ. ಅದೇ ರೀಸನ್ಗೆ ವೋಲ್ಟೇಜ್ ಡ್ರಾಪ್ ಆಗೋದು. ನಾವು ಅದನ್ನು ಚೆಕ್ ಮಾಡಿ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳ್ಬೋದು. ನಿಮ್ಮ ಕಾರು ಸ್ಟಾರ್ಟ್ ಆಗಬೇಕಾದ್ರೆ ವೋಲ್ಟೇಜ್ ಡ್ರಾಪು 9.5 ವೋಲ್ಟ್ಗಿಂತ ಮೇಲಿದೆ ಅಂದರೆ ಬ್ಯಾಟ್ರಿ ಹೆಲ್ತ್ ಬಂದು ಚೆನ್ನಾಗಿದೆ ಅಂತ. 9.5 ವೋಲ್ಟ್ಗಿಂತ ಕಡಿಮೆ ಡ್ರಾಪ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ 5 ವೋಲ್ಟು 6 ವೋಲ್ಟ್ ಆ ಥರ ಎಲ್ಲ ಡ್ರಾಪ್ ಆಗ್ತಾ ಇದೆ ಅಂದರೆ ಬ್ಯಾಟ್ರಿಲಿ ಇಶ್ಯೂ ಇದೆ ಅಂತ ಅರ್ಥ. ಈ ಥರ ನೀವು ಈಸಿಯಾಗಿ ಕಾರ್ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ನ ಚೆಕ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕೀಗನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.